ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದ ನೇಮ್ ಸೇಸ್ ಇಟ್ ಆಲ್. ಹೆಸರಲ್ಲಿ ಇದೆ ಮದನಿಕಾ ಅಂದ ತಕ್ಷಣ ಈ ಸರ್ ಹೇಳ್ದಂಗೆ 400 ವರ್ಷದ ಇತಿಹಾಸ ಇರುವಂತ ಕಥೆನ ತಗೊಂಡು ಅದನ್ನ ಬ್ಲೆಂಡ್ ಮಾಡಿದ್ದಾರೆ. ಸೊ ಧರ್ಮ ಕೀರ್ತಿರಾಜು ನಾನಿಬ್ರು ಸ್ನೇಹಿತರು ಒಂದ್ ಕಡೆಗೆ ಹೋಗ್ತಾ ಇರ್ತೀವಿ ಜರ್ನಿಯಲ್ಲಿ ರಾಗಿಣಿ ಅವ್ರು ಮಾಡಿರೋ ಪಾತ್ರ ಅವ್ರು ಸಿಗ್ತಾರೆ. ನಾವು 3 ಜನಕ್ಕೆ ಹೋದಾಗ ಆ ಒಂದು ಪ್ಯಾಲೇಸ್ ಅಲ್ಲಿ ನಡೆಯುವಂತ ಘಟನೆಗಳು ಅದು ಹೇಗೆ ಈ ಕ್ಯಾರೆಕ್ಟರ್ಸ್ನ ಅಫೆಕ್ಟ್ ಆಗುತ್ತೆ. ನಾನು ಮಾಡಿರೋಂಥ ಅಶ್ವಿನ್ ಪಾತ್ರ, ಸರ್ ಫಸ್ಟ್ ನನ್ನ ಕತೆ ಹೇಳಿದಾಗ್ಲೇನೆ ಮುಖ್ಯ ಪಾತ್ರದಲ್ಲಿ ರಾಗಿಣಿ ಅವ್ರು ಇರ್ತಾರೆ, ಮದನಿಕಾ ಪಾತ್ರದಲ್ಲಿ ಅದು ಸುತ್ತ ಹೆಣೆದಿರುವಂಥ ಕತೆ. ಸೊ ಅಶ್ವಿನ್ ಮತ್ತೆ ಧರ್ಮ ಕೀರ್ತಿರಾಜ್ ಮಾಡಿರುವಂಥ 2 ಫ್ರೆಂಡ್ಸು, ರಾಜ್ವಿ ಅವ್ರು ಮಾಡಿರೋ ಕ್ಯಾರೆಕ್ಟರ್, ಇವೆಲ್ಲಾನು ಎಲ್ಲೋ ಒಂದು ಕಡೆ ಹಳೆ ಕಾಲಕ್ಕೂ ಲಿಂಕ್ ಇರುತ್ತೆ. ಐ ಥಿಂಕ್ ಅಶ್ವಿನ್ ನಾನು ಮಾಡಿರೋ ಪಾತ್ರ ಮಾತ್ರ ಪ್ರೆಸೆಂಟ್ ಡೇಲಿ ಇದೇ ಟೈಮ್ ಲೈನ್ ನಡೀತಾ ಇರುತ್ತೆ. ಸೊ ಹಂಗಾಗಿ ಐ ಎಂಜಾಯ್ಡ್ ಥೊರೋಲಿ. ಯಾಕಂದ್ರೆ ಎಲ್ಲ ಘಟನೆಗಳು ನಡೀತಾ ಇರುವಾಗ ಇವನೊಬ್ಬನೇ ಅದನ್ನೆಲ್ಲ ನೋಡ್ತಾ ಅದನ್ನ ಏನೋ ವಿಶ್ಲೇಷಿಸ್ತಾ ಇದು ಯಾವ ರೀತಿ ಆಗ್ಬೋದು, ಈ ಕತೆ ಯಾವ ರೀತಿ ಮುಂದುವರಿಬಹುದು ಅನ್ನೋದನ್ನ ಇವನೊಬ್ಬ ಆಸ್ ಅ ಥರ್ಡ್ ಮ್ಯಾನ್ ನೋಡ್ತಾ ಇರ್ತಾನೆ. ಸೊ ಐ ಎಂಜಾಯ್ಡ್ ದಟ್ ರೋಲ್. ತುಂಬಾ ಖುಷಿ ಆಯ್ತು. ಅಂಡ್ ಇಟ್ಸ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ರಾಗಿಣಿ ಅವ್ರ ಜೊತೆ. ಅಮೇಸಿಂಗ್ ಆಕ್ಟ್ರೆಸ್. ಐ ಥಿಂಕ್ ಶಿ ಇಸ್ ವೆರಿ ಅಂಡರ್ ರೇಟೆಡ್. ನಮ್ಮಲ್ಲಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಬೇಕು ಅವ್ರಿಗೆ. ಶಿ ಇಸ್ ವೆರಿ ಗುಡ್ ಅಟ್ ಡಾನ್ಸ್, ಪರ್ಫಾರ್ಮೆನ್ಸ್, ಲುಕ್ಸ್. ಸೊ ಹಂಗಾಗಿ ಅಂಡ್ ರಾಜ್ವಿ ವೆರಿ ಪ್ರಾಮಿಸಿಂಗ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಖಂಡಿತವಾಗ್ಲು. ಅಂಡ್ ಅಪೂರ್ವ ಅವರೇ ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದೀರಾ. ಆದಷ್ಟು ಬೇಗ ನೀವು ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಸಿಗ್ಲಿ. ಸಂಜಯ್ ಅವರೇ ಒಳ್ಳೆ ಎಫರ್ಟ್ಸ್ ಹಾಕಿದ್ದೀರಾ. ನಿರ್ಮಾಪಕರು ಕೂಡ ಕುಮಾರಸ್ವಾಮಿ ಅವರು ನಂದು ಕೂಡ ಇದಕ್ಕೆ ಹಿಂದೆನೂ ಒಂದಷ್ಟು ಫಿಲ್ಮ್ಸ್ನ ಮಾಡಿದ್ವಿ. ಹಂಗಾಗಿ ಇವರೇನು ಹೊಸಬ್ರಲ್ಲ ನಿರ್ಮಾಪಕರು. ನಮ್ಮ ಕನ್ನಡ ಸಿನಿಮಾ ಮಾಡ್ತಾ ಇದ್ದಂತ ನಿರ್ಮಾಪಕರೇ ಮತ್ತೆ ಬಂದು ಇನ್ನಷ್ಟು ಸಿನಿಮಾಗಳು ಮಾಡ್ಲಿಕ್ಕೆ ಹೊಸಬರೇ ಬರ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸರ್ಸ್ ನೀವೆಲ್ಲ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಇಂಡಸ್ಟ್ರಿ ಮತ್ತೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ನಮ್ಮಂತ ಕಲಾವಿದರಿಗೂ ಒಳ್ಳೆ ಕೆಲಸ ಸಿಗ್ತಾ ಹೋಗುತ್ತೆ. ಅಂಡ್ ಡೆಫಿನೆಟ್ಲಿ ನೀವು ಹೇಳಿದಾಗೆ ಎಲ್ಲಾ ತರ ಗಾಳಿ ಬಂದ್ ಕಡೆ ತೂರ್ಕೋಬೇಕು ಅಂತ. ಸೊ ಒಂದ್ ಕಡೆ ನಿರ್ದೇಶನ ವಾಟ್ ಎವರ್ ಎಕ್ಸೈಟ್ಸ್ ಮೀ. ನಾನು ಯಾವಾಗ್ಲೂ ಮಾಡೋದು ನನಗೇನೋ ಒಂದು ಕತೆ ಹೇಳಿದಾಗ ಅದ್ರಲ್ಲೇನೋ ಒಂದು ಎಕ್ಸೈಟಿಂಗ್ ಪಾಯಿಂಟ್ ಸಿಕ್ಕಿದಾಗ ನಾನು ಆಸ್ ಅನ್ ಆಕ್ಟರ್ ಏನ್ ಮಾಡ್ಬೋದು ಅದನ್ನ ನನ್ನ ಬೆಸ್ಟ್. ಎಷ್ಟೋ ಸತಿ ನಾವು ಅನ್ಕೋತೀವಿ ಈ ಸಿನಿಮಾದಲ್ಲಿ ಹರೀಶ್ ರಾಜ್ ಯಾಕೆ ಮಾಡಿದ್ದಾರೆ, ಈ ಸಿನಿಮಾ ಮಾಡದೇ ಇದ್ರು ನಡೀತಾ ಇತ್ತಲ್ಲ ಅಂತ. ಬಟ್ ಅದ್ರಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ನಾನು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಅಂಥದಕ್ಕೆ ನನಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಐ ಕುಡ್ ಪರ್ಫಾರ್ಮ್ ವೆಲ್. ಒಂದು ಸಾಂಗ್ ಅಲ್ಲಿ ಬಹುಶಃ ನಾನು ಇದ್ದೀನಿ ಅಂತ ಕಾಣುತ್ತೆ. ಚೆನ್ನಾಗಿ ಬಂದಿದೆ. ಅಂಡ್ ನೀವು ಹೇಳಿದಾಗ ಹೇರ್ ಸ್ಟೈಲು ಅದೊಂದು ಟೈಮ್ ನನ್ನ ಮಗಳು ಕಿವಿ ಚುಚ್ಚಬೇಕಾದ್ರೆ ಯೂಶಲಿ ನಮ್ಮಲ್ಲಿ ತಂದೆ ಕೂಡ ಕೂದಲು ಕೊಟ್ಟಿದ್ದೆ. ಸರ್ ಕತೆ ಹೇಳುವಾಗ ಅಯ್ಯೋ ಸರ್ ಒಳ್ಳೆ ಸಬ್ಜೆಕ್ಟು, ಬಟ್ ನಾನು ಸದ್ಯಕ್ಕೆ ಬೇರೆ ಈ ತರ ಇದೀನಿ ನೋಡಿ ಅಂತ ಒಂದು ಸೆಲ್ಫಿ ಕಳಿಸಿದ್ದೆ. ಪರವಾಗಿಲ್ಲ ಹರೀಶ್, ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಣ, ಚೆನ್ನಾಗಿರೋ ಲುಕ್ಕೆ ಕೊಡೋಣ ಅಂತ ಹೇಳಿ ಡಿಫ್ರೆಂಟ್ ಲುಕ್ಕಲ್ಲಿ ನನ್ನ ತೋರಿಸಿದ್ದಾರೆ. ಬಾಂಬೆಯಿಂದ ಹೇರ್ ಸ್ಟೈಲಿಸ್ಟ್ ಒಬ್ರು ವಿಗ್ ಮೇಕರ್ನ ಕರೆಸಿ ಅದಕ್ಕೇನೋ ಒಂದು ಡಿಫ್ರೆಂಟ್ ರೂಪ ಕೊಟ್ಟಿದ್ದಾರೆ. ನಾನು ಡಿಫ್ರೆಂಟ್ ಆಗಿ ಕಾಣಿಸಕ್ಕೆ ಒಂದು ಅವಕಾಶ ಆಯ್ತು. ಸೊ ಥ್ಯಾಂಕ್ ಯು ಸರ್. ಸೊ ಕಲಾವಿದರು ಅವ್ರಿಗೆ ಹರೀಶ್ ರಾಜ್ ಬೇಕು ಅಂದ್ಮೇಲೆ ಹರೀಶ್ ರಾಜ್ ಬೇಕು ಅಂತಾನೆ ಹಠ ಹಿಡಿದು ಇಲ್ಲ ನೀವು ಹೇರ್ ಸ್ಟೈಲ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಮಾಡೋಣ ಅಂತ ಹೇಳಿ ಮಾಡಿಸಿದ್ದಾರೆ. ಅಂಡ್ ಇನ್ನೇನು ಹೇಳ್ಬೋದು, ಮ್ಯೂಸಿಕ್ ಚೆನ್ನಾಗಿದೆ ಅಂಡ್ ಗಿರಿ ಅವ್ರ ವರ್ಕ್ ಚೆನ್ನಾಗಿದೆ ಅಂಡ್ ಐ ಎಂಜಾಯ್ಡ್ ವರ್ಕಿಂಗ್ ವಿತ್